ನನಗೆ ಗೊತ್ತಿಲ್ಲದೆ ಏನೇನೋ ನಡೆದು ಹೋಗಿದೆಯಲ್ಲಪ್ಪ ದೇವ್ರೆ. ಹೂವಿನ ತೋಟದಲ್ಲಿ ಪಾರ್ಥಿನಿಯಂ ಗಿಡ ಹೇಗಿರಬಾರ್ದು, ನನ್ನ ಪ್ರೀತು ಜೀವನದಲ್ಲಿ ಆ ಪಾರ್ವತಿ ಕೂಡ ಇರಬಾರ್ದು. ನಾವು ಮದುವೆ ಆದಮೇಲೆ ನೆಮ್ಮದಿಯಾಗಿರ್ಬೇಕು ಅಂತಂದರೆ ಆ ಪಾರ್ವತಿ ಕತೆ ಮುಗಿಬೇಕು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಆಂಟಿ. ನಾವಿಬ್ರು ಒಂದೇ ವೈರಿ ಜೊತೆ ಹೋರಾಡ್ತಿರೋದು ನಿಜ. ಆದರೆ ನನ್ನ ಲಾಭ ಬೇರೆ, ನಿನ್ನ ಲಾಭ ಬೇರೆ. ನಾನು ನಿನ್ನ ಜೊತೆ ಸೇರಿಕೊಂಡು ಆ ವೈರಿನ ಮಟ್ಟ ಹಾಕಿದ್ರೆ ನನಗೆ ಸಿಗೋ ಲಾಭ ಏನು? ಏನು ಬೇಕಾದರೂ ಕೇಳಿ. ಮನೆ ಬೇಕಾ, ಕಾರ್ ಬೇಕಾ, ರೆಸಾರ್ಟ್ ಬೇಕಾ, ಏನು ಬೇಕಾದರೂ ಕೇಳಿ, ನಾನು ಕೊಡ್ತೀನಿ. ನನಗದೆಲ್ಲ ಏನು ಬೇಡ. ನಮ್ಮ ಅಣ್ಣನ ಮಗಳು ಉಮಾ ಈ ಮನೆ ಹಿರಿಮಗ ಆದಿತ್ಯನ ಮದುವೆ ಮಾಡ್ಕೋಬೇಕು. ಆಗ ನಾನು ನೀನು ಮೈತ್ರಿ ಸರ್ಕಾರ ನಡೆಸಿ ಕೆಡುವುದನ್ನ ಕೆಡವೋಣ, ಕಟ್ಟೋದನ್ನ ಕಟ್ಟೋಣ. ಏನಂತೀಯ ದಿಶಾ? ಓಕೆ, ಡೀಲ್. ಒಬ್ಬ ಶಕುನಿಯಿಂದ ಇಡೀ ಕುರುಕ್ಷೇತ್ರ ಯುದ್ಧನೇ ನಡೆದೋಯ್ತು. ಎಷ್ಟು ತಲೆಗಳು ಉರುಳೋಯ್ತು, ಎಷ್ಟು ರಾಜ್ಯಗಳು ಉರುಳೋದು. ಈ ದಾಮಿನಿಯಿಂದ ಆಫ್ಟರ್ ಆಲ್ ಈ ಅರಸನ ಕೋಟೆ ಆಸ್ಥಾನ ಗೆಲ್ಲಕ್ಕಾಗಲ್ವಾ? ಗೆಲ್ತೀನಿ, ಗೆದ್ದೇ ಗೆಲ್ತೀನಿ. ಹಾಯ್ ಆಂಟಿ, ಒಳಗೆ ಬರ್ಬೋದಾ? ದಿಶಾ, ಒಳಗಡೆ ಬರೋಕೆ ಪರ್ಮಿಷನ್ ಯಾಕೆ? ಬಾ ಬಾ. ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಕಂಗ್ರ್ಯಾಚುಲೇಷನ್ಸಾ? ನನಗ? ಯಾಕೆ? ಹ್ಞೂ ಆಂಟಿ, ನೀವು ಆ ಕೆಲಸದವಳು ಪಾರುಗೆ ಸರಿಯಾಗಿ ಬೆವರಿಡಿಸಿದ್ರಿ. ನಿಜವಾಗ್ಲೂ ನೀವು ಮಹಾನ್ ಸಾಧಕಿ, ಅದಕ್ಕೆ ಕಾಂಗ್ರ್ಯಾಚುಲೇಷನ್ಸ್. ಏನಂದ್ರೆ ಇನ್ನೊಂದ್ಸಲ ಹೇಳು. ನಿಜವಾಗ್ಲೂ ನೀವು ಮಹಾನ್ ಸಾಧಕಿ, ಅದಕ್ಕೆ ಕಾಂಗ್ರೆಸ್ ಹೇಳೋಣ ಅಂತ ಬಂದೆ. ಕನ್ಸಲ್ಲ, ನಿಜಾನೇ? ಯಾಕಂಟಿ? ಅಯ್ಯೋ, ಈ ಮನೆ ಕೊಳ್ಳೆ ಹೊಡಿಯೋಕ್ಕೆ ದರೋಡೆಕೋರರು ಬಂದಾಗ ನನ್ನ ಪ್ರಾಣ ಒತ್ತೆ ಇಟ್ರು ಹೊಗಳೋರು ಯಾರೂ ಇಲ್ಲ. ನಾನು ಮಾಡಿದ ಒಂದು ಕೆಲಸನ ನೀನು ಹೊಗಳಿ ನನ್ನ ಮನಸ್ಸನ್ನೇ ಗೆದ್ದುಬಿಟ್ಟೆ ದಿಶಾ. ಕೆಟ್ಟ ಕೆಲಸ ಮಾಡಿದವ್ರನ್ನ ಕರುಣಿಸ್ಬಾರ್ದು, ಒಳ್ಳೆ ಕೆಲಸ ಮಾಡಿದವ್ರನ್ನ ಕಡೆಗಣಿಸ್ಬಾರ್ದು. ಸುಮ್ಮನೆ ಹೊಗಳಿಕೆಯಿಂದ ಹೆಗ್ಗಳಿಕೆ ಗಳಿಸೋಳಲ್ಲ ನಾನು. ನಿಮ್ಮ ಬುದ್ಧಿವಂತಿಕೆನ ಮನ್ಸಾರೆ ಮೆಚ್ಕೊಂಡಿದ್ದೀನಿ. ಆದರೆ ಅದನ್ನು ನಿಮ್ಮ ರೂಮ್ವರೆಗೂ ಬಂದು ಹೇಳಬೇಕು ಬೇಡವೋ ಅಂತ ಭಯ ಆಗ್ತಾಯಿತ್ತು ಅಷ್ಟೆ. ಭಯನಾ? ಭಯ ಯಾಕೆ? ತಾಳಿ ಕಟ್ಟದೇನೆ ತವ್ರ ಮನೆಯಿಂದ ಈ ಮನೆಗೆ ಬಂದಿದ್ಯಾ. ಮದುವೆಗೆ ಮುಂಚೆನೆ ನಿನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ಇನ್ನೆಂಥ ಭಯ? ಆರಾಮಾಗಿ ನಿನಗಿಷ್ಟ ಬಂದಾಗೆ ಓಡಾಡ್ಕೊಂಡಿರ್ಬೋದು. ಹಾಗಲ್ಲ ಆಂಟಿ, ನಾನಿನ್ನೂ ಸಂಪ್ರದಾಯ ಪ್ರಕಾರ ಮದುವೆ ಆಗಿಲ್ಲ, ಸಪ್ತಪದಿ ತುಳಿದಿಲ್ಲ. ಆದರೆ ನೀವು 22 ವರ್ಷದಿಂದ ಅರಸನ ಕೋಟೆ ಕುಟುಂಬದ ಒಡತಿಯಾಗಿದ್ದ ಅನುಭವ ಇದೆ. ಅದಕ್ಕೆ ನಿಮ್ಮ ಎದುರುಗಡೆ ನಾನು ಬರೋದು ಎಷ್ಟು ಸೂಕ್ತ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಿರಿಯರಿಗೆ ಗೌರವ ಕೊಡೋದು ನಮ್ಮ ಧರ್ಮ ಅಲ್ವಾ ಆಂಟಿ? ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಹಕ್ಕಿಗಳ ಕಲರವ ಕೇಳ್ದಷ್ಟೇ ಇಂಪಾಗಿದೆ. ಆದರೆ ಒಂದು ನಿಜ ಹೇಳು, ನೀನೀಗ ಬಂದಿರೋದು ನನ್ನನ್ನು ಸಮಾಧಾನ ಮಾಡೋದಕ್ಕೋ ಅಥವಾ ಸಂಧಾನ ಮಾಡ್ಕೊಳ್ಳೋದಕ್ಕೋ? ಒಂದು ಒಪ್ಪಂದ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಆಂಟಿ. ಒಪ್ಪಂದನ? ಇದೇ ನಮ್ಮ ದಿಶಾ ರಾಜಕೀಯ ಪಕ್ಷಗಳ ಥರ ಒಪ್ಪಂದ ಗಿಪ್ಪಂದ ಅಂತ ಇದೆಯಾ? ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ಪಾಂಡವರನ್ನ ಸೋಲ್ಸೋದಕ್ಕೆ ಕೌರವರು ಎಲ್ಲ ರಾಜರ ಜೊತೆ ಒಪ್ಪಂದ ಮಾಡಿಕೊಂಡು ಯುದ್ಧಕ್ಕಿಳಿದ್ರಂತೆ. ಈ ಕಾಲದಲ್ಲಿ ನಿನ್ನೆ ಮೊನ್ನೆ ಕಿತ್ತಾಡ್ತಿದ್ದಂಥ ರಾಜಕೀಯ ಪಕ್ಷಗಳು ಒಪ್ಪಂದ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಿರ್ಬೇಕಾದ್ರೆ ನಾವು ನೀವು ಒಪ್ಪಂದ ಮಾಡ್ಕೊಂಡು ಬಂದಾದರೆ ಏನೆಲ್ಲ ಸಾಧನೆ ಮಾಡ್ಬೋದು ಯೋಚನೆ ಮಾಡಿ. ಅವರೆಲ್ಲ ಅಧಿಕಾರ ಉಳಿಸ್ಕೊಳ್ಳೋಕೆ ಸಮ್ಮಿಶ್ರ ಸರ್ಕಾರನ ಮಾಡಿಕೊಂಡ್ರು. ನಮ್ಮಿಬ್ಬರು ಮೈತ್ರಿಗೆ ಕಾರಣ ಏನು ಅಂತ ತಿಳ್ಕೊಬೋದಾ? ಅಧಿಕಾರ ಚಲಾಯಿಸೋದಕ್ಕೆ ಒಪ್ಪಂದ ಮಾಡ್ಕೋಬೇಕು ಆಂಟಿ. ಆ ದರಿದ್ರ ಪಾರ್ವತಿನ ಈ ಮನೆ ಬಿಟ್ಟು ಓಡಿಸೋದಕ್ಕೆ ಮೈತ್ರಿ ಮಾಡ್ಕೋಬೇಕು.
ಅವಳ ಮೇಲೆ ನಿನಗ್ಯಾಕಮ್ಮ ಕೋಪ ದಿಶಾ? ಅವಳು ನಿಮಗೂ ಶತ್ರು, ನನಗೂ ಶತ್ರು. ನಾವಿಬ್ರು ಹೋರಾಟ ಮಾಡ್ತಾ ಇರೋದು ಒಬ್ಬಳೇ ಶತ್ರುಗೋಸ್ಕರ. ಹಾಗಿದ್ಮೇಲೆ ನಾವಿಬ್ರು ಬೇರೆ ಬೇರೆಯಾಗಿ ಹೋರಾಡೋ ಬದಲು ಒಂದಾಗಿ ಹೋರಾಡಿದ್ರೆ 100 ಆನೆ ಬಲ ಇರುತ್ತಲ್ವಾ? ಆ ಪಾರ್ವತಿ ನನ್ನ ನೆಮ್ಮದಿನ ಎಷ್ಟು ಕೆಡ್ಸಿದಳೋ ಅದ್ರ ಡಬ್ಬಲ್ ನಿನ್ನ ನೆಮ್ಮದಿನ ಹಾಳು ಮಾಡಿದಾಳೆ ಅಂತಾಯ್ತು. ರೀ, ನನ್ಗೊಂದು ಸತ್ಯ ಹೇಳ್ತೀರಾ? ನೋಡ್ ಧಾಮಿನಿ, ನಾನು ನಿನ್ನ ಹಾಗೆ ಸುಳ್ಳು ಹೇಳ್ಕೊಂಡು ಓಡಾಡಲ್ಲ. ಯಾವತ್ತಿದ್ರು ನಿಜಾನೇ ಹೇಳೋದು. ಅದೇನ್ ಕೇಳ್ಬೇಕೋ ಕೇಳು. ನಾನು ಹೇಗ್ ಕಾಣಿಸ್ತಿದ್ದೀನಿ? ಇದೊಂದು ವಿಷಯದಲ್ಲಿ ಸುಳ್ಳು ಹೇಳ್ಬೋದಾ? ಏನಂದ್ರಿ? ಏನಿಲ್ಲ ಬಿಡೆ. ಪ್ರತಿದಿನ ಕಲರ್ ಸೀರೆ ಉಟ್ಕೊಂಡು ಜಮ್ ಅಂತ ಇದ್ದೋಳ್ಗೆ ಈಗ ದೇವ್ ತರ ಬಿಳಿ ಸೀರೆ ಉಡ್ಸಿ ಕಾಡಲ್ಲಿ ಕರ್ಕೊಂಡ್ ಬರ್ತಿದ್ದೀರಲ್ಲ, ಬುದ್ಧಿಗಿದ್ಯಾ ನಿಮ್ಗೆ? ನೋಡೆ ದಾಮಿನಿ, ಈ ಪ್ಲಾನ್ ಎಲ್ಲ ನಂದಲ್ಲ, ದಿಶಾದು. ನಿನಗೇನೇ ಡೌಟ್ ಇದ್ರೋ ಅವಳನ್ನ ಕೇಳ್ಕೊ. ದಿಶಾನಾ? ಹಾಯ್ ಆಂಟಿ. ಏನಮ್ಮ ದಿಶಾ ಇದೆಲ್ಲ? ಯಾಕೆ, ಏನಾಯ್ತು ಆಂಟಿ? ತುಂಬಾ ಡಲ್ ಇದ್ದೀರಾ? ಹಾ, ಈ ಬಿಳಿ ಸೀರೆ ಉಟ್ಕೊಂಡ್ರೆ ಸಪ್ಪಗೂ ಕಾಣಿಸ್ತೀನಿ, ದಪ್ಪಗೂ ಕಾಣಿಸ್ತೀನಿ. ಓಹೋ, ಕಮಾನ್ ಆಂಟಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಯಾಕೆ ಟೆನ್ಷನ್ನು? ಬ್ಯೂಟಿಫುಲ್ಲಾ? ನೀನೇ ಹೇಳ್ಬೇಕಮ್ಮ. ಯಾಕಂದ್ರೆ ಈ ಬಿಳಿ ಸೀರೆ ಪ್ಲಾನ್ ನಿಂದೆ ಅಲ್ವಾ? ಹೌದು, ಬಟ್ಟೆ ಹಾಕ್ಸಿರೋಳು ನಾನೇ, ಅದ್ರ ಹಿಂದೆ ಪ್ಲಾನ್ ಮಾಡಿರೋಳು ನಾನೇ. ಅಂದ್ರೆ ನೀನೇನೋ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ ಅಂದಂಗಾಯ್ತು. ಅದೇನು ಅಂತ ನನಗೂ ಹೇಳ್ಬಿಡು ದಿಶಾ, ಸಸ್ಪೆನ್ಸ್ ಅಲ್ಲಿ ಇಡ್ಬೇಡಮ್ಮ. ಯುದ್ಧಗಳನ್ನ 2 ಥರ ಗೆಲ್ಬಹುದು ಆಂಟಿ. ಒಂದು ಗನ್ನು, ಬುಲೆಟು, ಬಾಂಬ್ಗಳಿಂದ. ಇನ್ನೊಂದು ಬುದ್ಧಿವಂತಿಕೆಯಿಂದ. ದಿಶಾ, ನೀನ್ ಏನ್ ಹೇಳ್ತಿದ್ದು ನನ್ ನಿಜವಾಗ್ಲೂ ಒಂದು ಅರ್ಥ ಆಗ್ತಿಲ್ಲ. ಆಂಟಿ, ಆ ಪಾರು ಈ ಮನೆಯಲ್ಲಿ ಇರೋದಕ್ಕೆ 2 ಕಾರಣ. ಒಂದು, ಅವಳು ಡ್ರೈವರ್ ಹನುಮಂತು ಮಗಳು ಅಂತ. 2ನೇ ಕಾರಣ, ಅವಳು ಆದಿತ್ಯ ಹಾರ್ಬರ್ ಪ್ರಾಡಕ್ಟ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಅವಳ ಅಂದ ಚಂದ ನಗುನ ನೋಡಿ ಅವಳು ದೊಡ್ಡ ಅತಿಲೋಕ ಸುಂದರಿ ಅನ್ನೋ ಥರ ಎಲ್ಲರೂ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಆ ಅಂದ ಚಂದ ನಗುನ ಅಳಿಸಾಕ್ಬಿಟ್ರೆ ನಮ್ಮ ಕೆಲಸ ಅರ್ಧ ಮುಗ್ದ ಹಾಗೇನೆ, ನಾವು ಯುದ್ಧ ಗೆದ್ದ ಹಾಗೇನೆ. ಬಾ 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 ದಿಶಾ, ನೀನ್ ನೋಡಕ್ ಮಾತ್ರ ಸುಂದರವಾಗಿದ್ಯಾ ಅನ್ಕೊಂಡಿದ್ದೆ, ಬುದ್ಧಿನೂ ಚೆನ್ನಾಗಿ ತುಂಬಿಕೊಂಡಿದ್ಯಾ. ಮತ್ತೆ ಸುಮ್ಮನೆ ಇಷ್ಟು ದೊಡ್ಡ ಬಿಸ್ನೆಸ್ನ ನಡ್ಸೋದಕ್ಕಾಗತ್ತಾ? ಬಿಸ್ನೆಸ್ ಲೆಕ್ಕಾಚಾರದಲ್ಲಿ ಪಾರುನ ಇದರಿಂದ ಹೊರಗಿಟ್ರೆ ಆಮೇಲೆ ಅವಳಿಗೊಂದು ಬಿಡಿಗಾಸು ಠೇವಣಿ ಕೂಡ ಸಿಗಲ್ಲ. ನಿಜ ನಿಜ, ಏನೋ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ, ನಮಗೂ ಬಿಳಿ ಸೀರೆ ಉಡ್ಸಿದ್ಯಾ. ಏನ್ ಪ್ಲಾನ್ ಮುಂದೆ? ಉಪಾಯಗಳ ಗುಟ್ಟನ್ನ ಹೇಳ್ಬಿಟ್ರೆ ಅಪಾಯ ಗ್ಯಾರಂಟಿ. ಅದಕ್ಕೆ ನುಗ್ಗಿ ನುಸುಳಿ ಹೊಡಿತೀನಿ. ಕಾದ್ ನೋಡಿ.